ನಾವು ಇವತ್ತು ಅನುಭವಿಸ್ತಿರುವಂತಹ ಎಲ್ಲಾ ಸುಖ ದುಃಖ ಯಶಸ್ಸು ವೈಫಲ್ಯ ಹಿಂದಿನ ಜನ್ಮದ ಕರ್ಮ ಫಲವೇ? ಹಾಗಿದ್ರೆ ಈ ಜನ್ಮ ನಮಗ್ ಸಿಕ್ಕಿರೋದು ಹಿಂದಿನ ಜನ್ಮದ ಪಾಪ ಪುಣ್ಯಗಳನ್ನ ಅನುಭವಿಸೋದಕ್ಕಷ್ಟೇನಾ? ಹೌದು, ನಾವು ಈಗ ಅನುಭವಿಸ್ತಿರೋದು ಹಿಂದಿನ ಜನ್ಮದ ಕರ್ಮ ಫಲವೇ. ಆದ್ರೆ ಈ ಜನ್ಮ ಕೇವಲ ಅದನ್ನ ಅನುಭವಿಸೋಕೆ ಬಂದಿಲ್ಲ, ಬದಲಾಗಿ ಹೊಸ ಕರ್ಮಗಳ ಮೂಲಕ ನಮ್ಮ ಭವಿಷ್ಯವನ್ನ ರೂಪಿಸೋಕೆ ಬಂದಿದೀವಿ. ಉದಾಹರಣೆಗೆ, ಒಬ್ಬ ಕಲಾವಿದನಿರ್ತಾನೆ, ಅವನ ಮುಂದೊಂದು ಬಿಳಿ ಹಾಳೆ ಇದೆ, ಆದರೆ ಅದು ಸಂಪೂರ್ಣ ಖಾಲಿ ಇಲ್ಲ, ಕೆಲವು ಬಣ್ಣದ ರೇಖೆಗಳು ಈಗಾಗಲೇ ಎಳೆದಿವೆ. ಅದು ಅವನು ಹಿಂದಿನ ದಿನಗಳಲ್ಲಿ ಅಂದ್ರೆ ಹಿಂದಿನ ಜನ್ಮದಲ್ಲಿ ಬಿಡಿಸಿದ ಚಿತ್ರ. ಈಗ ಅವನ ಕೈಯಲ್ಲಿ ಹೊಸ ಬಣ್ಣಗಳಿವೆ. ಅವನು ಬಯಸಿದಂತೆ ಬಣ್ಣ ಬಿಡಿಸಿ ಅದನ್ನು ಸುಂದರ ಚಿತ್ರವನ್ನಾಗಿಸಬಹುದು ಅಥವಾ ಇನ್ನಷ್ಟು ಕೆಟ್ಟ ಚಿತ್ರವನ್ನಾಗಿಸಬಹುದು. ಅದನ್ನು ನಾನು ಹಿಂದಿನ ವಿಡಿಯೋನಲ್ಲಿ ತಿಳಿಸಿದ್ದೀನಿ. ಭಗವಂತ ನೀಡಿರೋ ಸ್ವಾತಂತ್ರ್ಯ ಮತ್ತು ನಮ್ಮ ಇಚ್ಛೆಗಳಿಂದ ಇದು ಸಾಧ್ಯವಾಗುತ್ತೆ ಅಂತ. ಹಾಗೆ ನಾವು ಈಗ ಭಗವಂತನ ನ್ಯಾಯದ ಪ್ರಕಾರ ಹಿಂದಿನ ಕರ್ಮಫಲವನ್ನ ಅನುಭವಿಸ್ತಿದ್ದೇವೆ, ಬಿಳಿ ಹಾಳೆಯ ಹಳೆಯ ಬಣ್ಣಗಳು. ಆದ್ರೆ ಈ ಜನ್ಮದಲ್ಲಿ ನಾವು ಹೇಗೆ ನಡ್ಕೊಳ್ತೀವೋ, ಹೇಗೆ ಪ್ರತಿಕ್ರಿಯಿಸ್ತೀವೋ, ಯಾವ ಮಾರ್ಗವನ್ನ ಅನುಸರಿಸ್ತೀವೋ, ಇವು ನಮ್ಮ ಮುಂದಿನ ಚಿತ್ರವನ್ನು ನಿರ್ಧಾರಗೊಳಿಸುತ್ತದೆ, ಅಂದ್ರೆ ಮುಂದಿನ ಭವಿಷ್ಯವನ್ನ ನಿರ್ಧಾರಗೊಳಿಸುತ್ತದೆ. ಹಿಂದಿನ ಜನ್ಮದ ಒಳ್ಳೆ ಕರ್ಮದಿಂದ ಸುಖ, ಸಮೃದ್ಧಿ, ಉತ್ತಮ ಕುಟುಂಬ, ಆರೋಗ್ಯ ದೊರಕುತ್ತದೆ. ಹಿಂದಿನ ಜನ್ಮದ ಕೆಟ್ಟ ಕರ್ಮದಿಂದ ಕಷ್ಟ, ಸಂಕಟ, ಅಪಮಾನ, ರೋಗಗಳು ಬರುತ್ತದೆ. ಈ ಜನ್ಮದಲ್ಲಿ ನಾವು ಮಾಡುತ್ತಿರುವ ಧಾರ್ಮಿಕ ಮತ್ತು ಸತ್ಕರ್ಮಗಳಿಂದ ಭವಿಷ್ಯ ಸುಧಾರಿಸುತ್ತದೆ. ನಾವು ಯಾವ ಪ್ರಕಾರದ ಕರ್ಮಗಳನ್ನ ಬಯಸ್ತೀವೋ ಅದೇ ಪ್ರಕಾರದ ಕರ್ಮಗಳನ್ನು ಸಹ ಮಾಡಬೇಕು. ಭಗವಂತನ ಭಕ್ತಿಯ ಮೂಲಕ ಮೋಕ್ಷವನ್ನು ಹೊಂದಲು ಕೂಡ ಸಾಧ್ಯ. ಮೋಕ್ಷ ಸಿಗದಿದ್ರು ಕೂಡ ಒಂದು ಒಳ್ಳೆ ಜೀವನವನ್ನ ಪಡಿತೀವಿ. ಗಹನ ಕರ್ಮಣೋ ಗತಿ, ಭಗವದ್ಗೀತೆಯ 4ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಕರ್ಮ ಮಾರ್ಗ ತುಂಬಾ ಗೂಢ, ಅದನ್ನ ಸರಳವಾಗಿ ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯವಿಲ್ಲ. ಅದರಿಂದ ಭಗವಂತನ ಭಕ್ತಿ, ನಿಸ್ವಾರ್ಥ ಸೇವೆ, ಪರೋಪಕಾರ, ಸಂಯಮ ಇವೆಲ್ಲ ನಮ್ಮ ಜೀವನವನ್ನು ಪಾವನಗೊಳಿಸುತ್ತದೆ. ಹರೇ ಕೃಷ್ಣ.